ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆಗೂ ಮುನ್ನ ಟೆಂಡರ್ ಪಡೆಯಲು ಕೈ ಮುಖಂಡ ರಾಜು ಕಪ್ಪನೂರ್ಗೆ ಹಣ ನೀಡಿರುವುದಾಗಿ ಮೃತ ಸಚಿನ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಅದು ಸುಳ್ಳು ಅಂತ ರಾಜು ಕಪ್ಪನೂರ್ ಸಹೋದರ ಪ್ರಕಾಶ್ ಕಪ್ಪನೂರ್ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಹಾಕಲು ಇಎಂಡಿ ಹಣ ಕಟ್ಟಬೇಕು ಅಂತ ನಮ್ಮಿಂದಲೇ ಸಚಿನ್ ಅವನ ಖಾತೆಗೆ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ ಅಂತ ಅವರು ಆರೋಪಿಸಿದ್ದಾರೆ. ಮಹಾರಾಷ್ಟ್ರದ ನಮ್ಮ ಅಣ್ಣನ ಸ್ನೇಹಿತರಿಂದ 60 ಲಕ್ಷ ರೂಪಾಯಿ ಹಣ ಸಚಿನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿದೆ. ಆದರೆ ಡೆತ್ ನೋಟ್ ನಲ್ಲಿ ನಮ್ಮ ಸಹೋದರ ಹಣ ಕೊಡಬೇಕು ಅಂತ ಬರೆದಿದ್ದಾನೆ. ಇನ್ನು ಯಾರ್ಯಾರ ಖಾತೆಯಿಂದ ಹಣ ಬಂದಿದೆ ಅವರೆಲ್ಲ ಕಿರುಕುಳ ಅಂತ ಸಚಿನ್ ಬರೆದಿದ್ದಾರೆ. ಸಚಿನ್ ಆತ್ಮಹತ್ಯೆ ಹಿಂದೆ ಹಲವು ಜನರಿದ್ದಾರೆ. ಸಚಿನ್ ಸಾವಿನ ಸುತ್ತ ಅನುಮಾನ ವ್ಯಕ್ತವಾಗುತ್ತಿದೆ ಅಂತ ಪ್ರಕಾಶ್ ಈ ಕುರಿತು ತನಿಖೆ ಆಗಲಿ ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಸಹೋದರ ರಾಜು ಕಪ್ಪನೂರ್ ಅವರ ವಿರುದ್ಧ ಸಚಿನ್ ಪಾಂಚಾಳ್ ಎಂಬ ವ್ಯಕ್ತಿ 1 ವರ್ಷದ ಹಿಂದೆ ಪರಿಚಯ ಆಗಿದ್ದೆ. ನಾನು ಪರಿಚಯ ಆದ ಮೇಲಕ್ಕೆ ಇಲ್ಲೇ ಕಾಂಟ್ರಾಕ್ಟರ್ ನಿಮಗೆ ಕೆಲಸ ಹಾಕಿಸ್ತೀನಿ ಅದು ಹಾಕಿಸ್ತೀನಿ ಅಂತ ಹಾಕಿಸಿ ಇವ್ರಿಗೆ ಪರಿಚಯ ಆಗೋದು. ಅದ್ರ ಸಲುವಾಗಿ ಇವ್ರ ಬಲ್ಲೇ ದುಡ್ಡು ತೊಗೊಂಡು ನಾವು ಅಕೌಂಟ್ ತರೋಲೇನೆ 60 ಲಕ್ಷ ರೂಪಾಯಿ ಅನ್ನೋದಲ್ರಿ ಅಕೌಂಟ್ ತರೋಲೇನೆ ಇವ್ರು ಅವನಿಗೆ ಹಾಕ್ಯಾರ. ಅವ್ರು ಸುಳ್ಳು ಅಪರಾಧ ಮಾಡ್ಯಾನ. ಏನಂತ ಅಪರಾಧ ಮಾಡ್ಯಾನ, ಇವರು ರಾಜು ಕಪ್ಪನೂರು ನನಗೆ ಕೆಲಸ ಇಸ್ಕೊಡ್ತೀನಿ ಅಂತ ಹೇಳ್ಕೇಸಿ 1 ಕೋಟಿ ರೂಪಾಯಿ ನನಗೆ ಬೇಡಿಕೆ ಇಟ್ರ ಅದಕ್ಕೆ ನಾ ಡೆತ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಳತ್ತೀನಿ ಅಂತ ಹೇಳಿ. ಅದು ಡೆತ್ ನೋಟ್ ಏನು ಬರ್ದಾರಲ್ಲ ಅವನು ಒಬ್ಬನೇ ಡೆತ್ ನೋಟ್ ಬರೆದಿಲ್ಲ. ಡೆತ್ ನೋಟ್ ಬರೆದು 3-4 ಜನ ಇದ್ದಾರೆ. ಆ ಡೆತ್ ನೋಟ್ ಏನು ಬರೆದೇನು ಫೋಟೋ ತೆಗೆದಾರಲ್ಲ ಆ ಫೋಟೋದೊಳಗೆ 3-4 ಬಳ್ಳಗಳು ಫೋಟೋ ಬಂದವು. ಅದು ಸೂಕ್ತ ಕ್ರಮವಾಗಿ ತನಿಖೆ ಆಗಬೇಕು. ಏನು ಡೆತ್ ನೋಟ್ ಬರ್ದಾರಲ್ಲ ಅದು ತನಿಖೆ ಆಗಬೇಕು. ಅವೇನು ಸುಳ್ಳು ಅಪರಾಧ ಮಾಡ್ಲತ್ತಾನೆ. ಅವ ಉಲ್ಟಾ ಇವರಿಗೆ ಅಮೌಂಟ್ ಕೊಡೋವನ ಅವ ಕೊಡೋದ ಅಂತ ಹೇಳಿ ಸುಳ್ಳು ಅಪರಾಧ ಮಾಡ್ಲತ್ತಾನ. ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. FSL ತನಿಖೆ ಮಾಡಿ ಅದಕ್ಕೇನದ ತನಿಖೆ ಮಾಡಿ ಫೈನಲ್ ಮಾಡ್ಬೇಕಂತ ನಾನು ಹಣ ಹಾಕೋದು ನಮ್ಮ 3-4 ಬ್ಯಾಂಕ್ನಿಂದ ಹಾಕಿದ್ದಾರೆ. ಮಹಾರಾಷ್ಟ್ರ ಬ್ಯಾಂಕ್ನಿಂದ ಹಾಕಿದ್ದಾರೆ. 60 ಲಕ್ಷ ರೂಪಾಯಿ ಹಾಕಿದ್ದಾರೆ. ಒಟ್ಟು ಒಂದು 20 ಲಕ್ಷ ರೂಪಾಯಿ ಏನದ ಬೈ ಹ್ಯಾಂಡ್ ಕ್ಯಾಚ್ ಕೊಟ್ಟಿದ್ದಾರೆ. ಅವು ಅಮೌಂಟ್ ಕೇಳಿದ ಸಲಕ್ಕೆ ಅವ್ರಿಗೆ ಅಂಜಿಸ್ಬೇಕಂತ ಡೆತ್ ನೋಟ್ ಬರೆದಿ ಸರ್. ಈ ರಾಜು ಕಪ್ಪನೂರು ಸಚಿನ್ ಅವರಿಗೆ ಎಷ್ಟು ಹಿಡಿದು ಪರಿಚಯ ಇದೆ? 1-1.5 ವರ್ಷ ಆಯ್ತು ಪರಿಚಯ ಆಯ್ತು. ಗೌರ್ಮೆಂಟ್ ಬಂದ ಈ ಗೌರ್ಮೆಂಟ್ಕಿನ್ನ ಮೊದಲೇ ಗೌರ್ಮೆಂಟ್ಕಿನ್ನ ಮೊದಲೇ ಪರಿಚಯ. ಇದು ಯಾವ ಟೆಂಡರ್ ವಿಚಾರ ಬರ್ತಿಲ್ಲ. ಇದು ಯಾವುದು ಟೆಂಡರ್ ಬಗ್ಗೆ ಅಂತಂದ್ರೆ ನನಗೆ ಪಕ್ಕ ಟೆಂಡರ್ ಬಗ್ಗೆ ಮಾಹಿತಿ ಇಲ್ಲ ಯಾವಾಗ ಹಾಕಿದಾರೆ ಅಂತ ಹೇಳಿಸಿ. ಟೆಂಡರ್ ಹಾಕೋ ಸಲುವಾಗಿ EMD ಅಮೌಂಟ್ ತೊಗೊಂಡ ನಾವು EMD ಅಮೌಂಟ್ ತೊಗೊಂಡು ಯೂಸ್ ಮಾಡ್ಕೊಂಡು ಬಳಸ್ಕೊಂಡ ನಾವು. ಅವು ಅಮೌಂಟ್ ಕೇಳೋದಕ್ಕೆ ಇದು ಡೆತ್ ನೋಟ್ ಬರ್ದ.